ನಮ್ಮ ರೈತರ ಅನ್ನದಾತರು ನಮ್ಮ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ 13 ಹಳ್ಳಿ ಏನಿದೆಯೋ ಅದು KBD ಅಕ್ವೇಷನ್ ಬಗ್ಗೆ ನಾವು ಸೇರಿದ್ದೀವಿ. ಈಗಾಗಲೇ ನಾವು ಬೇಕಾದಷ್ಟು DC ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ದೀರಿ, ಅಲ್ಲಿ ನಮಗೇನು ಸ್ಪಂದನೆ ಸಿಕ್ಕಲಿಲ್ಲ. ಕಿರಣ್ ಪಾರ್ಕ್ ಬೆಂಗಳೂರು ಅಲ್ಲಿಯೂ ಸಹ ಸ್ಟ್ರೈಕ್ ಮಾಡಿದ್ವಿ. ಅಲ್ಲಿ ಇದೇ ಸಚಿವರಾದಂಥ ಪಾಟೀಲ್ ಅವರು ನಮ್ಮ ಕೈ ಬರವಣಿಗೆ ಕೊಟ್ಟಿದ್ದಾರೆ, ನಾವು ನಿಮಗೆ ಉಳಿಸ್ಕೊಡ್ತೀರಿ, ನಾವು ನಿಮಗೆ ಅಕ್ವೇಷನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸಹ ಅವರನ್ನು ಪರಿಗಣನೆ ಮಾಡಿದ. ಮತ್ತು ನಮ್ಮ ಕ್ಲಾಸಲ್ಲಿ ಸಹ ಅಕ್ವೇಷನ್ ಮಾಡೋದಕ್ಕೆ ಅಬ್ಜೆಕ್ಷನ್ ಮಾಡೋಕ್ಕೆ ಬಂದು ನಮ್ಮ ಕ್ಲಾಸಲ್ಲಿ ನಮ್ಮನ್ನು ನಿಲ್ಲಿಸಿ ಬೆಂಗಳೂರಿಗೆ ಹೋಗಿ ಬಿಡಲಿಲ್ಲ, ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಆ ಒಂದು ಸ್ಟ್ರೈಕ್ ಮಾಡಿದ್ರಿ. ಮತ್ತು DC ಆಫೀಸಲ್ಲಿ ಮಾಡಿದಿರಿ. ಏನು ಮಾಡಿದ್ರು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅದು ಯಾಕೆ ಕೊಡ್ತಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೆಲವರು ನಮ್ಮ ರೈತರೇ ಕೆಲವರು ಹೋಗಿ ನಾವು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ರೈತರು ಕೆಲವರು PSL ಕಂಪ್ನಿಯವರು ಅಲ್ದವರು ಬಾಡಿ ಇಲ್ದಂಥವ್ರು ಸಹ ಹೋಗಿ ನಾವು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಾಡಿ ಇರೋರು ಯಾರು ಸಹ ನಾವು ಇವತ್ತು ಜಮೀನು ಕೊಡೋಲ್ಲ ಅಂತೇಳಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆದರೆ ಕೆಲವರು ಮಾತ್ರ ಹೋಗಿ ನಾವು ಕೊಡ್ತೀರಿ, ನೋಟಿಸ್ ಕಳಿಸಿ ನಾವು ಕೊಡ್ತೀರಿ 80% ಕೊಟ್ಟು ಸುಳ್ಳು ಹೇಳ್ತಾರೆ. ಅದೆಲ್ಲ ನಾವು ಇರೋ 90%. ಅವೆಲ್ಲ ಬೆಳವಣಿಗೆ ಅಷ್ಟು ಒಂದು 10% ಕೊಡೋದಷ್ಟೇ, ಅದ್ರ ಮೇಲೆ ಕೊಡಲ್ಲ ಅವ್ರು ರೈತರು ಯಾರು ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ. ನಾವು 80-90% ನಾವು ರೈತರು ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡೋದಿಲ್ಲ ಮಾಡ್ತಾ ಇದ್ದೀರಿ. ಅದು ಸರ್ಕಾರ ಪರಿಗಣಿಸ್ತಾ ಇಲ್ಲ. ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ನಾವು ಜಂಗಮಕೋಟೆ ಕ್ಲಾಸಲ್ಲಿ ಬಂದು ಇಲ್ಲೇ ಒಂದು ಸಭೆ ಕರೆದು ಇಲ್ಲೇ ನಾವೊಂದು ರೈತರ ನಾವು ಕರೆ ಮಾಡ್ತಿರೋದು, ಇದುವರೆಗೂ ಸಭೆ ಮಾಡಲೇ ಇಲ್ಲ. ಅದೇ ಏನಂತ ಅರ್ಥ ಆಗಿದೆ. ಒಂದು ಸತಿ ನಾವು ಡೇಟ್ ಕೊಟ್ಟಿದ್ರು, ಆ ಟೈಮಲ್ಲಿ ಎಲೆಕ್ಷನ್ ಬಂತು, ಆಗ ಅದನ್ನ ಮುಂದಕ್ಕೆ ಹಾಕಿದ್ರು. ಮತ್ತೆ ಎಲೆಕ್ಷನ್ 2 ತಿಂಗಳಾಯಿತು, ಇದುವರೆಗೂ ನಮಗೆ ಉಸ್ತುವಾರಿ ಸಚಿವರಾದ ಸುಧಾಕರ್ ನಮಗಿನ್ನ ಟೈಮ್ ಕೊಡಲಿಲ್ಲ. ನಮ್ಮ ಕ್ಲಾಸಲ್ಲೇ ಬಂದು ಸಭೆ ಮಾಡಲಿ. ಆಗ ಕೆಲವರೇ ಕೇಸ್ ಅವ್ರೇನು ಹೇಳ್ತಾರೆ, ಹೆಣ್ಣಂಗೂರು ಜಂಗಮಕೋಟೆಯವರು ಕಡಿಮೆಗಳು ಜಮೀನು ನೋಟಿಸ್ ಬಂದಿಲ್ಲ ಅಂತ ಪಂಚಾಯತ್ ಬರ್ತಾರೆ. ಯಾರು ನೋಟಿಸ್ ಬಂದಿಲ್ಲ ಅಂತ ಪಂಚಾಯತ್ ಬರ್ತಾರೆ ಯಾರು ಅಂತೇಳಿ ಅವ್ರು ಇದು ಮಾಡಲಿ, ಯಾರ ಹತ್ರ ಕರೆಸಿ ನಾವು ಬೇಡ ಅಂತ ಹೇಳಲ್ಲ. ಈಗ ನಾವು ಇರೋರೆಲ್ಲ ರೈತರು, ನಿಜವಾದ ಅವ್ರು ಹೇಳಿದ್ರಲ್ಲ ನಾವು ಪಾಣಿ ನಂಬರ್ ಕೊಟ್ಬಿಟ್ಟಿದ್ರಿ, ನಾವು ನಿಜವಾದ ರೈತರು ನಾವು ಅಂತ ಹೇಳ್ತಾ ಇದ್ರಲ್ಲ. ಈಗ ಬಂದು ಈಗ ಯಾರು ಸರ್ವೆ ನಂಬರ್ ಎಷ್ಟು ಜನ ಇದೆ, ಎಷ್ಟು ಜಮೀನಿದ್ದಾರೆ ಅಂತೆಲ್ಲ ಗೊತ್ತಿರೋಂಥದ್ದು. ಆದ್ರಿಂದ ನಾವು ಹೇಳ್ತಾ ಇರೋದು ಮಹೇಶ್ ಅವ್ರಿಗೆ ಹೇಳ್ತಾ ಇದ್ದಾರೆ ನಾವು, ಅವ್ರು ಮಹೇಶ್ ಏನೋ ಇವರೆಲ್ಲ ನೀವು ಬಂದಿದ್ದೀರಿ ನಾವು ಕೊಡಲ್ಲ ಅಂತ ಹೇಳಿದಾರೆ ಅಂತೇಳಿ, ಕೊಡೋಕೆ ಬಂದಿದ್ದು ಖುಷಿ ಪಡ್ತಿದ್ದಾರೆ ಅಂತ ಹೇಳಿದ್ರಲ್ಲ. ಈಗ ಇಲ್ಲಿದ್ದಾರೆ ರೈತರು, ನಿಜವಾದ ರೈತರು ಯಾರೋ ಗೊತ್ತದ ಬಂದು ಸೀದಾ ಖುದ್ದಾಗಿ ಬಂದು ಹಳ್ಳಿಗಳಿಗೆ ಬಂದು ಅವರೇ ಪರಿಗಣನೆ ಮಾಡಲಿ, ಪ್ರತಿಯೊಬ್ಬ ರೈತರು ಅವರೇ ಕೇಳಿಬಿಟ್ಟು ಯಾವುದೇ ರೀತಿಯಾದ ಮಾಹಿತಿ ತಗೊಳ್ಳಿ. ಯಾರು ಕೊಡ್ತಾರ ಯಾರು ಕೊಡಲ್ಲ ಅಂತ ಹೇಳ್ತಾ ಇದ್ರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸುಮ್ಗಾದ್ರು ಕೊಡ್ತೀರ ಅಂತ ಹೇಳ್ತಾ ಇರುತ್ತೆ, ಸುಮ್ಗಾದ್ರೆ ಇದು ಮಾಡ್ತಾ ಇದ್ದಾರೆ. ನಾವು ನೋಟಿಸ್ ಕೊಡಬೇಡಿ ಅಂತ ಹೇಳಿದ್ರಿ, ಕೊಡಲ್ಲ ಅಂತ ಹೇಳಿದ್ರು. ಸಭೆ ಸೇರೋವರೆಗೂ ಅವರು ಸಭೆ ಸೇರಿ ನಾವು ಖುದ್ದಾಗಿ ಸಭೆ ಮಾಡಿನೇ ಕೊಡ್ತೀರಿ ಅಂತ ಹೇಳಿದ್ದಾರೆ ನೋಟಿಸ್. ಆ ಸಭೆ ಮಾಡಿ ಅವರು ಸಭೆ ಮಾಡಿ ಜನಗಳ ಅಭಿಪ್ರಾಯ ತಗೊಂಡು ಆಮೇಲೆ ಮುಂದಿನ ಕಾರ್ಯಕ್ರಮ ಅವ್ರು ಮಾಡಲಿ. ಆ 80% ಕೊಡ್ತಾರೋ ಇಲ್ಲ 80% ಕೊಡೋಲ್ಲ ಅಂತ ಅವ್ರಿಗೆ ಗೊತ್ತಾದ ಮಾಹಿತಿ. ಸುಮ್ಗಾರು ಯಾರು ಹೇಳಿದ್ರು 80% ಕೊಡ್ತಾರೋ 20% ಕೊಡಲ್ಲ ಅಂತ ಹೇಳಿದ್ರೆ. ಹೆಣ್ಣಂಗರು 4 ಜನ ಅಂತ, ಇಲ್ಲಿ ಹೆಣ್ಣಂಗರು ಎಷ್ಟು ಜನ ಇದ್ದಾರೆ ಕೇಳಿ. ಅವರು ನೋಟಿಸ್ ತಗೊಂಡು 4 ಜನ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಲಿ ಹೆಣ್ಣಂಗರು. ಸುಮ್ಮನೆ ಬಾಯಿ ಮಾತಲ್ಲಿ ಯಾರೋ ಒಂದು ಹೇಳ್ತಾ ಇದ್ದಾನೆ, ಅದು ಅವ್ನು ನಿಜವಾದ ರೈತನೇ ಅಲ್ಲ ನನ್ನ ಲೆಕ್ಕದಲ್ಲಿ. ಅನ್ನದಾತನಾದರೆ ಯಾವತ್ತೂ ಅಷ್ಟೇ ನಾವು ಅನ್ನ ಬೆಳೆಯೋದನ್ನ ಹಾಳು ಮಾಡೋಣಲ್ಲ, ತಿನ್ನೋ ಅನ್ನಕ್ಕೆ ಮಣ್ಣಾಕಿರೋ ಜನ ಹೇಳೋದು ಅವರು. ಆದ್ದರಿಂದ ನಾವು ಹೇಳೋದು ಇಷ್ಟ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ಅವ್ರು ಕೊಡೋದಿಲ್ಲ. ನಾವು ರೈತರಾಗಿ ನಾವು ಬೆಳೆಯೋಕೆ ನಾವು ಇದ್ದಿದ್ರಿ, ನಾವು ಯಾವುದೇ ರೀತಿಯ ಕಂಪನಿ ಆಗಲಿ ಯಾವುದೇ ಬಿಲ್ಡಿಂಗ್ ಆಗಲಿ ನಮ್ಮ ಅವಶ್ಯಕತೆ ಇಲ್ಲ. ಈ 14 ಹಳ್ಳಿಗಳು ಹೋಗ್ತಾ ಇದೆಯೋ ಆ ಹಳ್ಳಿಯ ರೈತರುಗಳು ಇವತ್ತಲ್ಲ ಸುಮಾರು ದಿವಸಗಳಿಂದ ಅದು ಪ್ರೋಸೆಸ್ ಅಂದರೆ ಈ ಕಾರ್ಯಗತ ಆದಾಗಿನಿಂದ ನಾನಾ ರೀತಿಯ ಹೋರಾಟಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಏನು ನಾವು ಭೂಮಿ ಕೊಡೋದಿಲ್ಲ, ಕಾರಣಗಳು ಏನು ಭೂಮಿ ಕೊಡದೇ ಇರೋದಕ್ಕೆ ಕಾರಣಗಳೇನು ಅಂತಂದರೆ, ಮೊದಲನೇದಾಗಿ ನಮ್ಮ ಈ ಜಂಗಮಕೋಟೆ ಭಾಗ ಮತ್ತು ಶಿಡ್ಲಘಟ್ಟ ಕಸಬಾ ಈ ಭಾಗದಲ್ಲಿರುವಂಥ ಭೂಮಿ ಒಳ್ಳೆ ಫಲವತ್ತಾದ ಭೂಮಿ. ಏನು ನಾವು ಹೇಳ್ತಾ ಇರೋದಲ್ಲ, ಇದನ್ನು ಇಲಾಖೆಯವರೇ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈಗಾಗಲೇ. ಆ ಒಂದು ಫಲವತ್ತಾದ ಭೂಮಿನ ಇವರು ಏನು ಕಂಪನಿಗಳನ್ನ ಶುರು ಮಾಡ್ತಾ ಇದ್ದಾರಲ್ಲ, ಏನು ಕಂಪನಿಗಳಿಗೆ ಏನು ಇವತ್ತು ಇಂಡಸ್ಟ್ರಿ ಬರ್ತಾ ಇದೆ, ಅದಕ್ಕೆ ಫಲವತ್ತಾದ ಭೂಮಿ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರೋದೇನು ಭೂಮಿ ಬೇಕಷ್ಟೇ. ಅದಕ್ಕೆ ಈಗಾಗಲೇ ನಾವು ಸುಮಾರು ಸಾರಿ ಹೇಳಿದ್ದೀವಿ, C&D ಲ್ಯಾಂಡ್ ಏನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯಲ್ಲಿ ಏನು ಒಂದು ಕಂಪನಿಗಳನ್ನ ಶುರು ಮಾಡಬೇಕು ಅಂತೇಳಿ ಈಗಾಗಲೇ ಆ ಒಂದು KEDB ಆಕ್ಟಲ್ಲಿ ಇರೋದ್ರಿಂದ ತಗೊಂಡ್ಲಿ. ಏನು ನಾವು ಕಂಪನಿಗಳ ವಿರೋಧ ಅಲ್ಲ, ಅದೇ ನಮ್ಮ ತಾಲೂಕಲ್ಲಿ ಸಿಗ್ತಾ ಇದೆ. ಏನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಮತ್ತು C&D ಲ್ಯಾಂಡ್ ಅಂತ ಏನು ಹೇಳ್ತೀವೋ ಅದು ನಮ್ಮ ತಾಲೂಕಲ್ಲೇ ಸಿಗ್ತಾ ಇದೆ. ಅಲ್ಲಿ ಮಾಡೋದು ಉತ್ತಮ, ಅದನ್ನು ಮಾಡಲಿ. ಯಾಕಂದರೆ ಈಗಾಗಲೇ ಮೊನ್ನೆ ಶಾಸಕರು ಸಹಿತ ಹೇಳಿದ್ದಾರೆ, ಏಪ್ರಿಲ್ ತಿಂಗಳಲ್ಲಿ
ಹೈಟೆಕ್ ಮಾರ್ಕೆಟ್ಗೆ ಗುದ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳೋರು. ಈಗ ಈ ನಮ್ಮ ಜಮಕೋಟೆ ಹೋಬಳಿಯಲ್ಲಿ ಹೆಚ್ಚಾಗಿ ರೇಷ್ಮೆ ಬೆಳೆಯೋದು ಎಲ್ಲರಿಗೂ ಗೊತ್ತು, ಸಿಲ್ಕ್ ಅಂಡ್ ಮಿಲ್ಕ್ ಅಂತ. ಈಗ ಆ ಥರ ಇವತ್ತು 200 ಕೋಟಿ ಮಾಡಿ ಹಾಕಿ ಈಗ ಏನು ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೋ ಇದಕ್ಕೂ ಒಂದು ಹೊಡೆತ ಆಗ್ತೈತಿ. ಏನೋ ಇವರು ಹೆಜ್ಜೆ ಇಟ್ಟರು, ಅದನ್ನು ನಾವು ಬೇಡ, ನಮ್ಮನ್ನ ಇಲ್ಲಿ ರೇಷ್ಮೆ ಮತ್ತು ಇದು ನಮಗೆ ನೀರು ಕೊಟ್ಟರೆ, ಇನ್ನೂ ಸರಿಯಾದ ನೀರು ಕೆರೆಗಳಿಗೆ ಹರಿಸಿ ನೀರು ಕೊಟ್ಟರೆ ನಾವು ಇನ್ನೂ ಬೇಜಾನು ಬೆಳಿತೀವಿ. ಈ ಭಾಗದ 13 ಹಳ್ಳಿಗೂ ಒಂದು 10 ಜನ ಸೇರಿ, ಅದಲ್ಲದೆ ಬೇರೆ ಹಳ್ಳಿಗಳಲ್ಲಿ ಒಂದು 15 ಜನ, ಟೋಟಲ್ 25 ಜನ KD ಆಫೀಸ್ ಮಹೇಶ್ ಅವ್ರನ್ನ ಭೇಟಿ ಮಾಡೋಕೆ ಹೋಗಿದ್ದಾರೆ. ಭೇಟಿ ಮಾಡೋಕೆ ಹೋದಾಗ ಮಹೇಶ್ ಅವ್ರ ಚರ್ಚೆ ಏನು ಆರ್ ಐ ರಿಪೋರ್ಟ್ ಪ್ರಕಾರ 90% ರೈತರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟಿದ್ದೀವಿ ಅಂತ ಇವರು ಮಹೇಶ್ ಅವರು ನಿನ್ನೆ ವಿಡಿಯೋದಲ್ಲಿ ನಾವು ನಿಮಗೆ ತಲುಪಿಸ್ತೀವಿ ಆ ವಿಡಿಯೋ ಹೇಳಿಕೆ ಕೊಟ್ಟವ್ರೆ. ಆರ್ ಐಗೆ ಫೋನ್ ಮಾಡಿ ವಿಚಾರಣೆ ಮಾಡಿದಾಗ ಬೆಳಗ್ಗೆ ನಮಗೂ ಅದಕ್ಕೂ ನಾವು ಇದುವರೆಗೂ ಯಾವುದೇ ಕಾರಣಕ್ಕೂ ಸಂಪರ್ಕ ಇಲ್ಲ, KD ಅಧಿಕಾರಿಗಳಿಗೂ ನಮಗೂ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದು ಅಲ್ಲದೆ ಇವರು ಏನೋ ನೀರಾವರಿ ವಿಚಾರ ಮಾತಾಡೋರೆ ಏನು ಮಹೇಶ್ ಅವರು. ನಾವು ನೀರಾವರಿ ಅಂತೇಳಿ 2823 ಎಕರೆನೂ ನೀರಾವರಿ ತೋಟಗಾರಿಕೆ ಎರಡೂ ಇರೋದು. ನಾವು ನೀರಾವರಿ ಬೇರೆ ಅಲ್ಲ, ತೋಟಗಾರಿಕೆ ಬೇರೆ ಅಲ್ಲ. ಎಲ್ಲ ಜಮೀನು ಪ್ರತಿಯೊಂದು 13 ಹಳ್ಳಿಗೂ ಉಳಿಕೆ ಆಗ್ಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇರೋದು. ಕಡಿಮೆಗಳಿಗೂ ಇಲ್ಲ ಯಣಗೂರಿಗೂ ಒಂದೇ 2 ಹಳ್ಳಿಗೋಸ್ಕರ ನಾವು ನೀರಾವರಿಗೆ ಹೋರಾಟ ಮಾಡ್ತಾ ಇಲ್ಲ. ಬಸವಪಟ್ಟಣ ನೀರಾವರಿ ಐತೆ, ದೇವಗನಹಳ್ಳಿ ನೀರಾವರಿ ಐತೆ, ಅರಕೆರೆನೂ ನೀರಾವರಿ ಐತೆ, ಕುರುಬಿ ಹೊಸೂರು ನೀರಾವರಿ ಐತೆ. ಈ 13 ಹಳ್ಳಿಗೆ ಏನು ಸಂಬಂಧಪಟ್ಟಂಥ ಜಮೀನು ಐತೆ KD ವಿಚಾರದಲ್ಲಿ ಈ ಶಾಸಕರಿಗೂ ಗಮನಕ್ಕೂ ತರ್ತಾ ಇದ್ದೀವಿ. ಈಗ ಶಾಸಕರು ಏನು 2 ಹಳ್ಳಿಗೋಸ್ಕರ ಸಚಿವರಿಗೆ ಭೇಟಿಗೆ ಕರ್ಕೊಂಡು ಹೋಗಿದ್ದು. ಅವತ್ತು ನಾವು ಸುಮಾರು ಒಂದು 100 ಜನ ಹೋಗಿದ್ವಿ, 2 ಬಸ್ಸು ತುಂಬ ಹೋಗಿದ್ವಿ. ಅವ್ರು ಶಾಸಕರು ಮುಖೇನ ಸಚಿವರು ಭೇಟಿ ಕೊಟ್ಟಾಗ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಅವತ್ತು ನಾವು 2 ಹಳ್ಳಿಗೋಸ್ಕರ ಹೋರಾಟ ಮಾಡ್ತಾಯಿಲ್ಲ. KD ವಿಚಾರ ಈ 13 ಹಳ್ಳಿನೂ ಉಳಿಬೇಕು. ಫಲವತ್ತತೆ ಇರೋದು ಇಲ್ಲೇ ಎಲ್ಲಿ ಜಮಕೋಟೆ ಹೋಬಳಿ ಫಲವತ್ತತೆ ಭೂಮಿ ಇದೆ ಇರೋದು. ಫಲವತ್ತತೆ ಇಲ್ಲದಂಥ ಜಮೀನು ನಮ್ಮ ತಾಲೂಕಲ್ಲೇ ಇದೆ. ಏನು ಸುಮಾರು 1000 ಎಕರೆ ಸರ್ಕಾರಿ ಜಮೀನು ಉಳಿದಿದೆ. ಅಲ್ಲಿ ಮಾಡಿ ಯಾವುದೇ ಕಾರಣಕ್ಕೂ ನಾವು ಫಲವತ್ತತೆ ಇರೋ ಜಮೀನನ್ನು ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ. ಶಾಸಕರ ಗಮನಕ್ಕೂ ಅಷ್ಟೇ, ಸಚಿವರ ಗಮನಕ್ಕೂ ಅಷ್ಟೇ. ಈ ಜಂಗಮಕೋಟೆ ಹೋಬಳಿಯಲ್ಲಿ ನೀವು ಕೈ ಬಿಡಬೇಕು. ಮತ್ತು ನಮ್ಮ ತಾಲೂಕಲ್ಲೇ ಮಾಡಿಕೆ ನಾವೇನು KD ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸೋರಲ್ಲ. ನಾವು ನಮ್ಮ ರೈತರು ಉಳಿಬೇಕು, ರೈತರು ಉಳಿದ್ರೇ ನಮ್ಮ ದೇಶ ಉಳಿಯೋದು. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಕೈಗಾರಿಕೆ ಮಾತ್ರ ಬೇರೆ ಕಡೆ ಹಾಕೋಂಥ ವ್ಯವಸ್ಥೆ ಮಾಡಿ ನಮ್ಮ ತಾಲೂಕಲ್ಲೇ ಮಾಡಿ ಅಂತೇಳಿ ನಾವು ನಿಮ್ಮ ಮುಖ್ಯನ ಕೇಳ್ಕೊತಾ ಇದ್ದೀವಿ.